ನೀವು ಡಯಟ್ ಬಗ್ಗೆ ಹೇಳ್ತಾ ಇದ್ರಿ, ಅಂದ್ರೆ ಪ್ರೋಟೀನ್ ಹೇಳ್ತಾ ಇದ್ರಿ. ತುಂಬಾ ಜನ ಏನ್ ಮಾಡ್ತಾರೆ, ಜಿಮ್ಮಿಗೆ ಜಾಯ್ನ್ ಆಗಿದ ತಕ್ಷಣ ಹೈ ಪ್ರೋಟೀನ್ ಡಯಟ್ ಮಾಡ್ಬಿಡ್ಬೇಕು, ಅಂದ್ರೆ ಆ ಫುಡ್ ಅಲ್ಲಿ ಫೈಬರ್ ಇದೆಯಾ ಇಲ್ಲ ಕಾರ್ಬ್ ಇದೆಯಾ ಅಥವಾ ಫ್ಯಾಟ್ ಇದೆಯಾ ಇದನ್ನ ನೋಡಲ್ಲ, ಒಟ್ಟು ಪ್ರೋಟೀನ್ ಜಾಸ್ತಿ ಇರಬೇಕು ಫುಡ್ ಅಲ್ಲಿ ಅಂತ. ಅದು ಹೇಗೆ ಸರ್, ಪ್ರೋಟೀನ್ ಯಾವ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ? ನಾನು ಸಿಂಪಲ್ ಆಗಿ ಹಾಕೊಂತೀನಿ. ಈಗ ಪ್ರೋಟೀನ್ ಅನ್ನೋದು ನಮ್ಮಲ್ಲಿ ತಿನ್ನೋದೇ ಕಮ್ಮಿ. ಉದಾಹರಣೆಗೆ ನಮ್ಮ ಇವಾಗ ನಾನ್ ವೆಜಿಟೇರಿಯನ್ ಅವರು ಕಮ್ಮಿ ಪ್ರೋಟೀನ್ ಅಂತಂದ್ರೆ. ನಾನು ಎಷ್ಟೋ ಜನ ಭಾನುವಾರ ಬಂದ್ರೆ ನಾವು ಚಿಕನ್ ತಿಂತೀವಿ ಅಂತ. ಬೆಳಿಗ್ಗೆ ನಾನು ನಾಷ್ಟ ಮಾಡಿದ್ರೆ ಇಡ್ಲಿ ದೋಸೆ ತಿಂದೆ ಅಂದೆ, ಇಡ್ಲಿ ಕಾಪ್ಸು ದೋಸೆ ಕಾಪ್ಸು ಆಯ್ತಾ. ಸಿಂಪಲ್ ಲಾಜಿಕ್. ನಿಮಗೆ ಒಂದು ಪ್ರೋಟೀನ್ ಬೇಕಂದ್ರೆ ಇವಾಗ ನಿಮ್ಗೆ 60 kg ಇದ್ದೀರಾ ಅಂತಂದ್ರೆ 1 ಗ್ರಾಮ್ ಅಂತ ಹೇಳ್ಕೊಳ್ಳಿ, 1 to 1.2 ಗ್ರಾಮ್ ವರೆಗೂ ಒಂದು ಪ್ರೋಟೀನ್ ಬೇಕು. ನಿಮಗೆ 60ರಿಂದ 70 ಗ್ರಾಮ್ ವರೆಗೂ ದಿನನಿತ್ಯ ಪ್ರೋಟೀನ್ ಇಂಟೇಕ್ ಬೇಕಾಗುತ್ತೆ. ಸೊ ಅದನ್ನ ನೀವು ಡಿವೈಡ್ ಮಾಡ್ಕೊಳ್ಳಿ. ಅದು ಹೆಲ್ದಿ ಮನುಷ್ಯನಿಗೊಬ್ಬನಿಗೆ, ಹೆಲ್ತಿ ವರ್ಕೌಟ್ ಮಾಡೋ ನಾರ್ಮಲ್ ಮನುಷ್ಯನಿಗೂ 1 ಗ್ರಾಮ್ ಬೇಕು ಅಷ್ಟೇ. ವರ್ಕೌಟ್ ಮಾಡ್ತಿದ್ದೀನಿ ಅಂದ್ರೆ 1 to 1.2 to 1.5 ಅಂತ ಹೇಳ್ಕೊಳ್ಳಿ. ಈಗ ಸಿಂಪಲ್ 60 ಗ್ರಾಮ್ 60 kg ಅವನಿಗೆ 60 ಗ್ರಾಮ್ ಪ್ರೋಟೀನ್ ಅಂತಂದ್ರೆ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 3 ಮೀಲಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಪ್ರತಿ ಮೇನ್ ಮೀಲು, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, 3ರಲ್ಲೂ ಪ್ರೋಟೀನ್ ಆ್ಯಡ್ ಮಾಡ್ಕೊಳ್ಳಿ. ಏನು ಪ್ರೋಟೀನ್ ಆ್ಯಡ್ ಮಾಡ್ತೀರಾ? ಮೊಟ್ಟೆ ಇರುತ್ತೆ, ಮೊಸರು ಇರುತ್ತೆ, ಮತ್ತು ಕೆಲವು ಕಾಳುಗಳು ಇರ್ತವೆ, ಮಾಂಸಾಹಾರಿಗಳಿಗೆ ಮೀನು, ಚಿಕನ್ ಇರುತ್ತೆ. ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಪನ್ನೀರ್ ಇರುತ್ತೆ. ಇವಾಗ ತುಂಬ ಎಷ್ಟಿರುತ್ತಪ್ಪ ಅಂತಂದರೆ ನಿಮಗೆ ಸಿಂಪಲ್, ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಗೂಗಲ್ ಮಾಡಿ ಹೌ ಮಚ್ ಡಸ್ 1 egg ಕಂಟೆಂಟ್ ಪ್ರೋಟೀನ್ ಅಂದರೆ ಒಂದು ಇಡೀ ಎಗ್ 6 ಗ್ರಾಮ್ ಕಾಣುತ್ತೆ. ನಾನು ಇಡೀ ಬರೀ ಬಿಳಿ ತಿಂತೀನಿ ಅಂದರೆ ಆ 3 ಗ್ರಾಮ್. ಓಕೆ, ಇದು 3, ಇವತ್ತು ನಾನು ಇಷ್ಟು ತಿಂದಿದ್ದೀನಿ ಅಂದರೆ ಇಷ್ಟು ಆ್ಯಡ್ ಆಯಿತು, ಇವತ್ತು ಇಷ್ಟು ಗ್ರಾಮ್ ಚಿಕನ್ ತಿಂದ. ಸಿಂಪಲ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 100 grams ಚಿಕನ್ ಬ್ರೆಸ್ಟ್ ಅಲ್ಲಿ 31 ಗ್ರಾಮ್. ಇವಾಗ ಸಸ್ಯಾಹಾರಿಗಳಿಗೆ ನೀವು ನಮ್ಗೆ ನಾವೆಲ್ಲ ಮಾಂಸನೇ ತಿನ್ನೋದಿಲ್ಲಪ್ಪ, ನಾವು ಬರೀ ಸಸ್ಯಾಹಾರಿಗಳು ನಮ್ಗೆ ಸಿಗಲ್ಲ ಅಂತಂದಾಗ ವೇ ಪ್ರೋಟೀನ್ ಆ್ಯಡ್ ಮಾಡ್ಕೊಳ್ಳಿ. ವೇ ಪ್ರೋಟೀನುಗೆ ಅಂದ ತಕ್ಷಣ ಎಲ್ಲ ಒಂದ್ಗೆ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಅಂದ ತಕ್ಷಣ ಎಲ್ಲ ಒಂಥರ ಕಣ್ಣೆಲ್ಲ ದೊಡ್ಡ ಮಾಡ್ಬಿಟ್ಟು ಒಂಥರ ಫಸ್ಟ್ ಆಫ್ ಆಲ್ ವೇ ಪ್ರೋಟೀನು ಅಷ್ಟು ವೆಲ್ ರಿಸರ್ಚ್ಡ್, ಎಷ್ಟೋ ವರ್ಷಗಳಿಂದ ವೆಲ್ ರಿಸರ್ಚ್ ಸಪ್ಲಿಮೆಂಟು. ಇದು ಹೇಗೆ ಮಾಡ್ತಾರೆ? ಹಾಲಿಂದ ಉತ್ಪಾದನೆ ಮಾಡೋದು. ಪನ್ನೀರಿಂದ ಆ ನೀರು ಇರುತ್ತಲ್ಲ ಅದನ್ನು ಡಿಹೈಡ್ರೇಟ್ ಮಾಡಿ ಅದನ್ನು ಮಾಡುವಂಥದ್ದು ವೇ ಪ್ರೋಟೀನು. ಅದು ವೆಲ್ ರಿಸರ್ಚ್ಡ್. ಅದು ಆ್ಯಕ್ಚುಲಿ ಅಷ್ಟು ಸೇಫ್. ಒಂದು ಮಕ್ಕಳಿಗೆ ಹಾಲಿನ ಪುಡಿಯಲ್ಲೂ ವೇ ಪ್ರೋಟೀನ್ ಹಾಕ್ತಾರೆ. ಓಕೆ, ಸೊ ಅದು ತಗೊಳ್ಳಿ, ನೋ ಹಾರ್ಮ್ ಇನ್ ಇಟ್ ಆಯಿತಾ. ಅದನ್ನು ನೀವು ಡಿವೈಡ್ ಮಾಡ್ಕೊಳ್ಳಿ ಹೇಗೆ ತಗೊತೀರಾ ಏನು ಆಯ್ತಾ ಅಂತ.